ಅಂತಂದ್ರೆ ಧರ್ಮಪ್ರಸಾದ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. SIR ಇರುವಂತದ್ದು ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರನ್ನ ಸೇರಿಸೋದಕ್ಕೋಸ್ಕರ. ಹಾಗಾಗಿ ನಾನು ಈ ಫಾರ್ಮ್ ಅನ್ನ ಫಿಲ್ಅಪ್ ಮಾಡುವಂತ ವಿವರವನ್ನ ನಿಮಗೆ ಕೊಡ್ತೀನಿ. ಪ್ರತಿ BLOಗಳು ಈಗಾಗಲೇ ನಿಮ್ಮ ಮನೆಗಳಿಗೆ ಬಂದು ಈ ಒಂದು ಫಾರ್ಮ್ ಅನ್ನ ಕೊಟ್ಟೋಗಿದ್ದಾರೆ. ಇದನ್ನ ಒಬ್ಬ ವೋಟರ್ಗೆ ಎರಡು ಪ್ರತಿನಲ್ಲಿ ಕೊಡ್ತಾರೆ. ಆ ಎರಡನ್ನೂ ಕೂಡ ನಾವು ಫಿಲ್ಅಪ್ ಮಾಡಿ BLOಗಳಿಗೆ ಕೊಡಬೇಕು. ಒಂದನ್ನ ಅವರು ಅಕ್ನಾಲಜ್ಮೆಂಟ್ ರೀತಿ ನಮಗೆ ವಾಪಸ್ ಕೊಡ್ತಾರೆ. ಫಿಲ್ಅಪ್ ಮಾಡಿ ಇದನ್ನ ವಾಪಸ್ ಕೊಡ್ತಾರೆ. ಇದನ್ನ ಫಿಲ್ಅಪ್ ಮಾಡೋದು ಹೇಗೆ ಅಂತ ನಾನು ಈಗ ಹೇಳ್ಕೊಡ್ತೀನಿ. ಈಗ ಸ್ನೇಹಿತರೆ, ಇದರೊಳಗಡೆ 4 ಭಾಗ ಇದೆ ಅಂತ ನೀವು ಕಲ್ಪನೆ ಮಾಡ್ಕೊಡ್ರಿ. ಇಲ್ಲ, ಆ ತರ ಏನು ಹಾಕಿಲ್ಲ. ಮೊದಲನೇದು ಇದು ಪಾರ್ಟ್ 1 ಭಾಗ 1. ಈ ಭಾಗ 1ರಲ್ಲಿ ನಿಮ್ಮ ವಿವರ ಅಂದ್ರೆ ಮತದಾರರ ವಿವರ ಇಲ್ಲಾಗ್ಲೇ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಮತದಾರರ ಹೆಸರು ಇಲ್ಲಿದೆ, ಮತದಾರರ ವಿಳಾಸ ಇಲ್ಲಿದೆ, ಮತದಾರರ ಭಾವಚಿತ್ರ ಇದೆ. ಇಲ್ಲಿ ಈ ಭಾವಚಿತ್ರ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಇನ್ನೊಂದು ಕಲರ್ ಫೋಟೋ ಇರುವಂತ ಭಾವಚಿತ್ರವನ್ನು ಅಂಟಿಸಬಹುದು. ಇದು ಪಾರ್ಟ್ 1. ಇದರೊಳಗಡೆ ನಿಮ್ಮ ಹೆಸರು, ನೀವು ಯಾವ ಬೂತ್ನವರು, ಎಷ್ಟನೇ ಸೀರಿಯಲ್ ಅಲ್ಲಿ ಇದ್ದೀರಾ ಅನ್ನುವಂತ ವಿವರ 2025ರ ಮತಪಟ್ಟಿನಲ್ಲಿ ಇರೋ ಹಾಗೆ ಈಗಾಗಲೇ ಇಲ್ಲಿ ಬಂದ್ಬಿಟ್ಟಿದೆ. ಇದು ಎಡಗಡೆ ಭಾಗ, ಇದು ಪಾರ್ಟ್ 2 ಅಂದ್ಕೊಳ್ರಿ. ಇದು ಬಲಗಡೆ ಭಾಗ ಪಾರ್ಟ್ 3 ಅಂದ್ಕೊಳ್ರಿ. ಇದು ಪಾರ್ಟ್ 4 ಕೆಳಗಡೆ. ಎಲ್ಲಿಂದ ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಕೇಳಿದಾರಲ್ಲ, ಅಲ್ಲಿಂದ ಪೂರ್ತಿ ಪಾರ್ಟ್ 4 ಅಂತ ಕಲ್ಪನೆ ಮಾಡ್ಕೊಡ್ರಿ. ಪಾರ್ಟ್ 1 ನೀವೇನ್ ಬರಿಬೇಕಾಗಿಲ್ಲ, ಅವರೇ ಪ್ರಿಂಟ್ ಮಾಡಿದ್ದಾರೆ. ಪಾರ್ಟ್ 2 ನಲ್ಲಿ 2002ನೇ ಇಸ್ವಿನಲ್ಲಿ ನೀವು ಯಾವ ಮತಗಟ್ಟೆನಲ್ಲಿ ಇದ್ರಿ, ಯಾವ ಬೂತ್ ಅಲ್ಲಿ ಇದ್ರಿ ಅನ್ನುವಂತ ವಿವರವನ್ನ ಬರಿಬೇಕು. ನೀವು ಅಂದ್ರೆ ಯಾರು? ಮತದಾರ. ಅದನ್ನ ಸೆಲ್ಫ್ ಮ್ಯಾಪಿಂಗ್ ಅಂತಾರೆ. ನೀವು 2002ರಲ್ಲಿ ವೋಟರ್ ಆಗಿದ್ರೆ ಈ ಎಡಗಡೆ ಬರೀಬೇಕು. ನೀವು 2002ರಲ್ಲಿ ನಿಮ್ಗೆ 18 ವರ್ಷನೂ ಆಗಿರ್ಲಿಲ್ಲ ಅಥವಾ ಬೇರೆ ಯಾವ್ದೋ ಊರಲ್ಲಿದ್ರಿ, ನಿಮ್ಮ ವಿವರ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡಬೇಕು, ಈ ಬಲಗಡೆ ಬರಿಬೇಕು. ಇದನ್ನ ಎಡಗಡೆ ಬರೆಯೋದನ್ನ ಸೆಲ್ಫ್ ಮ್ಯಾಪಿಂಗ್ ಅಂದ್ರೆ ನಿಮ್ಮ ವಿವರವನ್ನ ಬರೆಯೋದು. ನಿಮ್ಮ ವಿವರ ಯಾವುದು? 2025ರದಲ್ಲ, 2002ನೇ ಇಸ್ವಿನಲ್ಲಿ ನಿಮ್ಮ ವಿವರ, ಮತದಾರರ ವಿವರ ಬರಿಬೇಕು. ಅದಿರ್ಲಿಲ್ಲ ಅಂತಂದ್ರೆ 2002ರಲ್ಲಿ ನೀವು ಯಾವ ಮತಗಟ್ಟೆನಲ್ಲಿ, ನೀವು ಅಂದ್ರೆ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ, ಇದನ್ನ ಪ್ರೊಜನಿ ಮ್ಯಾಪಿಂಗ್ ಅಂತಾರೆ. ನಿಮ್ಮ ಸಂತತಿಯೊಂದಿಗೆ ನೀವು ಎಲ್ಲಿ ಲಿಂಕ್ ಆಗ್ತೀರಾ ಅನ್ನುವಂಥದ್ದನ್ನ ಗುರುತಿಸುವಂತದ್ದು. ಎಡಗಡೆ ನಿಮ್ದು ಇದ್ರೆ, ಇರ್ಲಿಲ್ಲ ಅಂದ್ರೆ ಬಲಗಡೆದು ನಿಮ್ಮ 2002ನೇ ಇಸ್ವಿನಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿದಲ್ಲಿ. ಈ ಉದಾಹರಣೆಗೆ ಇದು ಆಶಾ ಅವರ ಅಪ್ಲಿಕೇಶನ್ ಫಾರ್ಮ್. ಆಶಾ ಅವರ ಹೆಸರು ಇಲ್ಲಿದೆ, ಅಡ್ರೆಸ್ ಇಲ್ಲಿದೆ, ಅವ್ರ ಫೋಟೋ ಇಲ್ಲಿದೆ. ಆಶಾ 2002ರಲ್ಲಿ ಇಲ್ಲಿ ಮತದಾರರಲ್ಲ. ಹಾಗಾಗಿ ಅವರು ಸಾಧ್ಯ ಆಗಿಲ್ಲ. ಹಾಗಾಗಿ ಏನ್ ಮಾಡಬೇಕು, 2002ರಲ್ಲಿ ಅವರ ಅಮ್ಮನ ವಿವರವನ್ನ ಕೊಟ್ಟಿದ್ದಾರೆ. ಅವರು ಅವಾಗ ಧಾರವಾಡದಲ್ಲಿ, ಹುಬ್ಬಳ್ಳಿನಲ್ಲಿದ್ರು. ಅವಾಗ ಇಲ್ಲಿ ಮೇಲ್ಗಡೆ ಅವರ ತಾಯಿಯ ಹೆಸರು ಆಶಾ, ಅವ್ರದ್ದು ಮತದಾರರ ತಾಯಿಯ ಹೆಸರು ಚಂದ್ರಮ್ಮ ಅಂತ ಇಲ್ಲಿ ಬರ್ದಿದ್ದಾರೆ. ಅವ್ರದ್ದು ಎಪಿಕ್ ಕಾರ್ಡ್ ನಂಬರ್ ಇದ್ರೆ, ಎಪಿಕ್ ಕಾರ್ಡ್ ಅಂದ್ರೆ ಎಲೆಕ್ಷನ್ ವೋಟರ್ ID ಇದೆಯಲ್ಲ, ಅದ್ರ ನಂಬರ್ ಇದ್ರೆ ಬರೀತಾರೆ. ಆಮೇಲೆ ಚಂದ್ರಮ್ಮ ಅವರ ಗಂಡನ ಹೆಸರು ಮಹದೇವಪ್ಪ ಅಂತ ಬರ್ದಿದ್ದಾರೆ. ಅದಾದ್ಮೇಲೆ ಅವರಿಗೆ ಸಂಬಂಧ ಏನು ಅಂತ ಇಲ್ಲಿ ಗಂಡ ಅಂತ ಬರ್ದಿದ್ದಾರೆ. ಯಾವ ಜಿಲ್ಲೆ? ಧಾರವಾಡ. ಯಾವ ರಾಜ್ಯ? ಕರ್ನಾಟಕ. ಮತ್ತೆ ಇಲ್ಲಿ ವಿಧಾನಸಭಾ ಕ್ಷೇತ್ರ ಅಂತ ಕೇಳಿದ್ದಾರೆ. ಅಲ್ಲಿ ಹುಬ್ಬಳ್ಳಿ ಗ್ರಾಮಾಂತರದಲ್ಲಿ ಇದ್ರು. ಆ ಹುಬ್ಬಳ್ಳಿ ಗ್ರಾಮಾಂತರದ ಸಂಖ್ಯೆ ಅವಾಗ 177 ಆಗಿತ್ತು. ಬೂತ್ ನಂಬರ್ ಅವರಮ್ಮ ಅಂದ್ರೆ ಚಂದ್ರಮ್ಮ ಅವರು 64ನೇ ಬೂತ್ ಅಲ್ಲಿದ್ರು. ಆ 64ನೇ ಬೂತಿನ ಮತಪಟ್ಟಿನಲ್ಲಿ ಸೀರಿಯಲ್ ನಂಬರ್ 202ರಲ್ಲಿ ಅವರ ತಾಯಿ ಇದ್ರು. ಈ ಎಡಗಡೆ ಬರೆಯೋದಕ್ಕಾಗಲಿಲ್ಲ. ಯಾಕೆ ಅಂದ್ರೆ 2002ರಲ್ಲಿ ಅವ್ರು ವೋಟರೇ ಅಲ್ಲ. ಹಾಗಾಗಿ 2002ರಲ್ಲಿ ಅವ್ರ ತಂದೆ, ತಾಯಿ, ಅಜ್ಜ, ಅಜ್ಜಿಯ ವಿವರವನ್ನ ಇಲ್ಲಿ ಬರೆದ್ರು. ಸೊ ಮೇಲ್ಗಡೆ ಪಾರ್ಟ್ 1 ನಲ್ಲಿ ಪ್ರಿಂಟ್ ಆಗಿದೆ ಮುಂಚೆನೆ. ಪಾರ್ಟ್ 2 ನಲ್ಲಿ ಅಂದ್ರೆ ಇದ್ರೊಳಗಡೆ ಎಡಗಡೆ ಬರೆಯಕ್ಕಾಗಿಲ್ಲ, ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಅವರ ತಂದೆ, ತಾಯಿ ಅಥವಾ ಅಜ್ಜ, ಅಜ್ಜಿದು ವಿವರ ಇಲ್ಲಿ ಬರ್ದಿದ್ದಾರೆ. ಇದು ಸ್ಪಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. 4ನೇ ಪಾರ್ಟ್ ಏನು ಅಂದ್ರೆ ಇಲ್ಲಿ ಜನ್ಮ ದಿನಾಂಕ ಅಂತ ಸ್ಟಾರ್ಟ್ ಆಗಿದೆಯಲ್ಲ, ಈ ಜನ್ಮ ದಿನಾಂಕದಿಂದ ಯಾರ ಜನ್ಮ ದಿನಾಂಕ? ಮತದಾರರದು ಅಂದ್ರೆ ನಿಮ್ದು. ಅದಾದ ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಕೇಳಿದ್ದಾರೆ. ಯಾರ್ದು? ನಿಮ್ದು. ಅದಾದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳಿದ್ದಾರೆ, ನಿಮ್ದು, ವೋಟರ್ದು. ವೋಟರ್ ಆದ್ಮೇಲೆ ಅವ್ರ ತಂದೆ ಹೆಸರು, ಅವ್ರ ತಂದೆದು ಕಾರ್ಡ್ ಎಲೆಕ್ಷನ್ ID ನಂಬರ್ ಇದ್ರೆ, ಅವ್ರ ತಾಯಿಯ ಹೆಸರು, ಅವ್ರದ್ದು ನಂಬರ್ ಇದ್ರೆ, ಅದಾದ್ಮೇಲೆ ಅವ್ರ ಗಂಡ ಅಥವಾ ಹೆಂಡತಿಯ ಹೆಸರನ್ನ ಇಲ್ಲಿ ಬರಿಬೇಕು. ಅವ್ರದ್ದು ಎಪಿಕ್ ಕಾರ್ಡ್ ಇದ್ರೆ ಇಲ್ಲಿ ಬರಿಬೇಕು.
ಇಲ್ಲ ಆದ್ಮೇಲೆ ಇದನ್ನ ಡಿಕ್ಲರೇಷನ್ ಅಂತ ಕರೀತಾರೆ. ಇದನ್ನು ಓದ್ಕೊಳ್ರಿ. ಓದ್ಕೊಂಡು ಇಲ್ಲಿ ಒಂದು ಸೈನ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಯ್ತು, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುತ್ತೆ. ಇದನ್ನ ಯಾರಿಗೆ BLO ಗಳಿಗೆ ಕೊಟ್ರೆ ಇನ್ನೊಂದು ಬರುತ್ತೆ. ಈ ಎಡಗಡೆ ಬಲಗಡೆ ಪ್ರೊಜನಿ ಮ್ಯಾಪಿಂಗು ಅಥವಾ ಸೆಲ್ಫ್ ಮ್ಯಾಪಿಂಗ್ ಎರಡೂ ವಿವರ ನಿಮ್ಮ ಹತ್ರ ಇಲ್ಲ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಮೇಲ್ಗಡೆ ಇಲ್ಲಿದೆ ನೋಡ್ರಿ, BLO ಹೆಸರನ್ನ ಫೋನ್ ನಂಬರ್ ಸಮೇತ ಕೊಟ್ಬಿಟ್ಟಿದ್ದಾರೆ. ನೀವು BLO ಗೆ ಫೋನ್ ಮಾಡಿದ್ರೆ ಅವರೇ ನಿಮ್ಮ ಈ ಎರಡರಲ್ಲಿ ಒಂದಿನ ವಿವರವನ್ನ ಕೊಡ್ತಾರೆ. ಈಗ ಆಲ್ರೆಡಿ ಅವರು ಮ್ಯಾಪಿಂಗ್ ಮಾಡಿ ಇಟ್ಕೊಂಡಿದ್ದಾರೆ, ನೀವು ಹೋಗಿ ಕೇಳಿದ್ರೆ ಕೊಡ್ತಾರೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟ್ 4 ಅನ್ನ ನೀಟಾಗಿ ಫಿಲ್ಅಪ್ ಮಾಡಿ. ಇವೆರಡೂ ಮಾಹಿತಿ ಇಲ್ಲ ಅಂದ್ರೆ ತಪ್ಪು ಬರೆಯೋದ್ರ ಬದಲು BLO ಗಳಿಗೆ ಕೇಳಿ ಇದನ್ನ ಫಿಲ್ಅಪ್ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇದು ಕೇವಲ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸಹಾಯ ಮಾಡುವಂತ ಪ್ರಕ್ರಿಯೆ ಅಲ್ಲ. ನಮ್ಮ ಹೆಸರು ನಮ್ಮ ಮತಪಟ್ಟಿನಲ್ಲಿ ಬರಬೇಕು ಅಂತಂದ್ರೆ ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಈ SIR ಪ್ರಕ್ರಿಯೆ ಇದೆಯಲ್ಲ, ಯಾರದೋ ಹೆಸರನ್ನ ಕೈ ಬಿಡೋದಕ್ಕೋಸ್ಕರ ಮಾಡ್ತಾ ಇಲ್ಲ. 2025ರಲ್ಲಿ ಅರ್ಹ ಮತದಾರರನ್ನ ಉಳಿಸ್ಕೊಳ್ಳಕ್ಕೆ. ಅರ್ಹ ಮತದಾರರು ಅಂದ್ರೆ ಯಾರು? ಸತ್ತೋದವರೆಲ್ಲ ಇವಾಗ ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಊರು ಬಿಟ್ಟು ದೇಶಾಂತರ ಆದವರು ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಅವರನ್ನ ಕೈ ಬಿಡುವಂತ ಪ್ರಕ್ರಿಯೆನೇ ವಿನಃ ಇದನ್ನ ಅರ್ಹ ಮತದಾರರನ್ನ ಕೈ ಬಿಡುವಂತದ್ದಲ್ಲ. ಪ್ರತಿ ಅರ್ಹ ಮತದಾರರು ಈ ಒಂದು ಪ್ರಕ್ರಿಯೆಯಲ್ಲಿ ನೀವೇ ಭಾಗವಹಿಸಬೇಕು, ನಿಮ್ಮ ಹೆಸರಿರೋಂಗ್ ನೋಡ್ಕೊಳ್ಬೇಕು. ಹಾಗಾಗಿ ಇದು ದೇಶದ ಕಾರ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಸಣ್ಣದಾಗಿ ಯೋಚನೆ ಮಾಡ್ರಿ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಅನರ್ಹ ಮತದಾರರಿದ್ರು. ಬಾಂಗ್ಲಾದೇಶದವರಿದ್ರು, ಸತ್ತವರಿದ್ರು. ಒಬ್ಬನೇ 4 ಕಡೆ ವೋಟನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದ. ಹಾಗಾಗಿ ಏನಾಗ್ತಾ ಇತ್ತು, ಬಾಂಗ್ಲಾದವ್ರಿಗೆ ಯಾರು ಬೇಕಾಗಿತ್ತೋ ಅವ್ರು ಗೆಲ್ತಾ ಇದ್ರು. ಈ ದೇಶದ ಮತದಾರ ನನಗ್ ಬೇಕಾದಂತ ಒಳ್ಳೆ ವ್ಯಕ್ತಿಯನ್ನ ಗೆಲ್ಲಿಸ್ಕೊಳ್ಬೇಕಾಗಿರೋದು ಯಾರು ಅಂದ್ರೆ ಈ ದೇಶದಲ್ಲಿರುವಂತ ಮತದಾರ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಗೆಲ್ತು ಅಂತ ನೀವು ಅನ್ಕೊಂಬೇಡ್ರಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿದ್ದು ಭಾರತ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಅಲ್ಲಿ ದೇಶಭಕ್ತರನ್ನ ಆ ಮತದಾರ ಗೆಲ್ಸಿದ್ರಿಂದ ಬಾಂಗ್ಲಾ ಗಡಿ ಬಂದಾಗ್ತಾ ಇದೆ. ಬಾಂಗ್ಲಾದಿಂದ ಬರ್ತಾ ಇದ್ರಲ್ಲ ಉಗ್ರಗಾಮಿಗಳು, ಅವರಿಗೆ ಇವಾಗ ತಡೆ ಒಡ್ಡಿದೆ. ಪಾಕಿಸ್ತಾನದ ಮತದಾರರನ್ನ ಕಿತ್ತಾಕಿದ್ರು, ಅಲ್ಲಿ ಸತ್ತೋದವರನ್ನ ಡಿಲೀಟ್ ಮಾಡಿದ್ರು. 4 ಕಡೆ 5 ಕಡೆ 10 ಕಡೆ ವೋಟ್ ಇಟ್ಕೊಂಡವ್ರನ್ನೆಲ್ಲ ಡಿಲೀಟ್ ಮಾಡಿ ಒಂದು ಕಡೆ ಅವರನ್ನ ಉಳಿಸಿದ್ರು. ಅಂದ್ರೆ ಅರ್ಹ ಮತದಾರರನ್ನ ಕೇವಲ ಒಂದು ಕಡೆ ವೋಟ್ ಮಾಡೋದಕ್ಕೆ ಉಳಿಸಿದ್ರು. ಈ ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗಾಗಲೇ SIR ಆರಂಭವಾಗಿದೆ.